ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಹಾಸ್ಟೆಲ್ ವಾರ್ಡನ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದೆ ಸ್ನೇಹಿತರೆ. ಹಾಸ್ಟೆಲ್ ವಾರ್ಡನ್ ಅಲ್ಲಿ 635 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಮೇಲ್ ಮತ್ತು ಫಿಮೇಲ್ ಇಬ್ರಿಗೂ ಕೂಡ ಕರೆದಿದ್ದಾರೆ. ಸೊ ಈ ಒಂದು ಅಪ್ಲಿಕೇಶನ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಆಮೇಲೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಸ್ನೇಹಿತರೆ, ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ನೋಡಿ, ಹಾಸ್ಟೆಲ್ ವಾರ್ಡನ್ ಕರೆದಿದ್ದಾರೆ. ಸೊ ನೋಡ್ಬೋದಾಗಿರುತ್ತೆ 346 ವೇಕೆನ್ಸಿಗಳು ಮೇಲ್ಗಿದಾವೆ, 228 ವೇಕೆನ್ಸಿಗಳು ಫಿಮೇಲ್ ಗಿದಾವೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಇದರಲ್ಲಿ ಬಂದು UR ಗೆ 143, ಮತ್ತೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ 34, OBC ಗೆ 93, SC ಗೆ 51, ST ಗೆ 25, VI ಗೆ 4, HI ಗೆ 4, LD ಗೆ 3, ಅದರ್ ಗೆ 3, ಎಕ್ಸ್ ಗೆ 34. ಮತ್ತೆ ಫಿಮೇಲ್ ಗೆ ನೋಡೋದಾದ್ರೆ 289 ವೇಕೆನ್ಸಿಗಳಿದಾವೆ. ಅದರಲ್ಲಿ 119 UR, 28 ಎಕನಾಮಿಕಲ್ ವೀಕರ್ ಸೆಕ್ಷನ್, 78 OBC, 43 SC, 21 ST, 3 VI, HI ಗೆ 3, LD ಗೆ 3, ಅದರ್ ಗೆ 3, ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ 28. ಓಕೆನಾ. ಸೊ ಈ ರೀತಿ ಕರೆದಿದ್ದಾರೆ ಸ್ನೇಹಿತರೆ. ಹೀಗೆ ಹಲವಾರು ಪೋಸ್ಟ್ ಗಳನ್ನ ಕೂಡ ಕರೆದಿದ್ದಾರೆ. ಸೊ ಫಿಮೇಲ್ ನರ್ಸು, ಅಕೌಂಟೆಂಟ್, ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್, ಲ್ಯಾಬ್ ಟೆಕ್ನಿಷಿಯನ್, ಈ ರೀತಿ ಹಲವಾರು ಇದಾವೆ. ಸೊ ಟೋಟಲ್ 7,000ಕ್ಕಿಂತ ಹೆಚ್ಚು ವೇಕೆನ್ಸಿಗಳಿದಾವೆ ಸ್ನೇಹಿತರೆ. ಸೊ ನೋಡಿ, 7,000ಕ್ಕಿಂತ ಹೆಚ್ಚು ವೇಕೆನ್ಸಿಗಳಿದಾವೆ. ಇದು ಎಲ್ಲಿ ಅಂತ ಹೇಳೋದಾದ್ರೆ EMRS. ಓಕೆನಾ. EMRS ಅಂತಂದ್ರೆ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್. ಓಕೆನಾ. 7,264 ವೇಕೆನ್ಸಿಗಳಿದಾವೆ. ಸೊ ಇದ್ರದ್ದು ಕಂಪ್ಲೀಟ್ ವಿಡಿಯೋನ ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ನಿಮ್ಗೆ ಇನ್ನೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಇದ್ರದ್ದು ವೇಕೆನ್ಸಿ ಡಿಸ್ಟ್ರಿಬ್ಯೂಷನ್, ಸ್ಯಾಲರಿ, ಏಜ್ ಲಿಮಿಟ್ ಏನು, ಮತ್ತೆ ಅಪ್ಲಿಕೇಶನ್ ಪ್ರೋಸೆಸ್ ಏನು, ಫೀ ಎಷ್ಟು, ಇಂಪಾರ್ಟೆಂಟ್ ಲಿಂಕ್ಸ್ ಏನು, ಎಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡೋದಾದ್ರೆ ನೀವು ನೋಡ್ಬೋದಾಗಿರುತ್ತೆ, PWD ಆಗಿರುವಂತಹ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಸೊ ಇಲ್ಲಿ ನಾನ್ ಟೀಚಿಂಗ್ ಪೋಸ್ಟ್ ಅಲ್ಲಿ ನೀವು ಹಾಸ್ಟೆಲ್ ವಾರ್ಡನ್ ಮೇಲ್ ಅಂಡ್ ಫಿಮೇಲ್ ನೋಡೋದಾದ್ರೆ ಲೋ ವಿಷನ್, ಹಿಯರಿಂಗ್ ಹಾರ್ಡ್, ಬೋತ್ ಲೆಗ್, 1 ಲೆಗ್, ಮತ್ತೆ ಸೆಲೆಬ್ರಿ ಪ್ಲಾಸಿ, ಈ ರೀತಿ ಇರುವಂತಹ ಡಿಸಬಿಲಿಟಿ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ನಮ್ಮ ಕರ್ನಾಟಕದಲ್ಲಿ ಇದೆ ನೋಡಿ, SSW, BN, MF, RW ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇದೆಲ್ಲ ಬಂದು ನಿಮ್ಗೆ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಏನೇನ್ ಗೊತ್ತಿರಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಓಕೆನಾ. ಸೊ ಏನೇನ್ ಕೆಲಸ ಮಾಡೋದಕ್ಕೆ ಬೇಕಾಗತ್ತೆ. S ಅಂದ್ರೆ ಸಿಟ್ಟಿಂಗು, ST ಅಂದ್ರೆ ಸ್ಟ್ಯಾಂಡಿಂಗು, ವಾಕಿಂಗು, ಬೆಂಡಿಂಗು, L ಅಂದ್ರೆ ಲಿಫ್ಟಿಂಗು, KC ಅಂದ್ರೆ ನೀಲಿಂಗ್ ಅಂಡ್ ಕ್ರೌಚಿಂಗು, ಜಂಪಿಂಗು, ಕ್ರಾಲಿಂಗು, ಕ್ಲೈಂಬಿಂಗು, ಈ ರೀತಿ ಇದೆ. ಓಕೆನಾ. ಸೊ RW ಅಂದ್ರೆ ರೀಡಿಂಗ್ ಅಂಡ್ ರೈಟಿಂಗ್, MF ಅಂದ್ರೆ ಮ್ಯಾನಿಪುಲೇಷನ್ ವಿತ್ ಫಿಂಗರ್ಸ್, ಈ ರೀತಿ ಕೊಟ್ಟಿರೋದು. ಸೊ ಇದೆಲ್ಲ ಗಮನದಲ್ಲಿರಲಿ. ಅದಾದ ನಂತರ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ಪೇ ಲೆವೆಲ್ ನೋಡೋದಾದ್ರೆ ಹಾಸ್ಟೆಲ್ ವಾರ್ಡನ್ಗೆ ನಿಮ್ಗೆ ಪೇ ಲೆವೆಲ್ 5 ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ 92,000 ನಿಮ್ಗೆ ಸ್ಯಾಲರಿ ಇರುತ್ತೆ. ಓಕೆನಾ. ಸೊ ಅದಾದ ನಂತರ ಏನಪ್ಪ ಎಜುಕೇಶನ್ ಎಕ್ಸಾಮ್ ಏನ್ ಇರುತ್ತೋ, ಯಾವ ರೀತಿ ಇದನ್ನೆಲ್ಲ ಬರಿಬೇಕು ಅಂತ ಹೇಳೋದಾದ್ರೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ರೆ ಹಾಸ್ಟೆಲ್ ವಾರ್ಡನ್ ಮೇಲ್ ಅಂಡ್ ಫಿಮೇಲ್. ಸೊ ಟೋಟಲ್ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಜನರಲ್ ಅವೇರ್ಸ್ 10 ಕ್ವಶನ್ 10 ಮಾರ್ಕ್ಸ್, ರೀಸನಲ್ ಎಬಿಲಿಟಿ 15 ಕ್ವಶನ್ 15 ಮಾರ್ಕ್ಸ್, ನಾಲೆಜ್ ಆಫ್ ICT 15 ಕ್ವಶನ್ 15 ಮಾರ್ಕ್ಸ್, ಕ್ವಾಂಟಿಟಿ ಆಪ್ಟಿಟ್ಯೂಡ್ 30 ಕ್ವಶನ್ 30 ಮಾರ್ಕ್ಸ್, ಲ್ಯಾಂಗ್ವೇಜ್ ಪ್ರೊವಿಷನ್ಸಿ ಹಿಂದಿ ಮತ್ತೆ ರೀಜನಲ್ ಲ್ಯಾಂಗ್ವೇಜ್ ಇರುತ್ತೆ 30 ಮಾರ್ಕ್ಸ್, 30 ಕ್ವಶನ್ ಇರುತ್ತೆ. ಸೊ 2 ಅವರ್ ಟೈಮ್ ಇರುತ್ತೆ ಸ್ನೇಹಿತರೆ. ಇದನ್ನು ನೀವು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ಲ್ಯಾಂಗ್ವೇಜ್ ನೋಡೋದಾದ್ರೆ ನಿಮಗೆ ಇದರಲ್ಲಿ ಕೊಟ್ಟಿದ್ದಾರೆ ಅಸ್ಸಾಮಿ, ಬೆಂಗಾಲಿ, ಬೋಡಾ, ಡೋಗ್ರಿ, ಇಂಗ್ಲಿಷ್, ಗಾರೋ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಕಾಶಿ, ಮಲಯಾಳಂ, ಮಣಿಪುರ್, ಮರಾಠಿ, ಮಿಜೋ, ನೇಪಾಳಿ, ಒಡಿಯಾ, ಸಂತೇಲಿ, ತೆಲುಗು, ಉರ್ದು, ಇದಿಷ್ಟು ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ನೀವು ಯಾವ ಒಂದು ಸ್ಟೇಟ್ ಗೆ ಅಪ್ಲೈ ಮಾಡ್ತಾ ಇದ್ರೆ ಆ ಸ್ಟೇಟಿನ ಲ್ಯಾಂಗ್ವೇಜ್ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ನಮ್ಮ ಕರ್ನಾಟಕಕ್ಕೆ ನಮ್ಮ ಕನ್ನಡ ಇದೆ ಸ್ನೇಹಿತರೆ. ಸೊ ಕನ್ನಡ ಗೊತ್ತಿರಬೇಕು ಓದಕ್ಕೆ ಬರೆಯೋದಕ್ಕೆ ಎರಡೂನು. ಓಕೆನಾ. ಸೊ ಅದೇ ಇಲ್ಲಿ ಒಂದು ಪಾರ್ಟ್ 5 ಕ್ವಶನ್ ಇರೋದು. 30 ಮಾರ್ಕ್ಸ್ ಗೆ 30 ಕ್ವಶನ್ಸ್ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಟೈರ್ 1 ಆದ ನಂತರ ಟೈರ್ 2 ಅಲ್ಲಿ ಬಂದು ಸಬ್ಜೆಕ್ಟ್ ವೈಸ್ ನಿಮಗೆ ಡಿವೈಡ್ ಮಾಡ್ತಾರೆ ಸ್ನೇಹಿತರೆ. ಓಕೆನಾ.
ಸೊ ಇದ್ರದ್ದು ಏನಪ್ಪ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಹೇಳೋದಾದ್ರೆ ಇಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದೀವಿ ಸ್ನೇಹಿತರೆ. ಸೊ ನೋಡಿ, ಹಾಸ್ಟೆಲ್ ವಾರ್ಡನ್ಗೆ ಡಿಗ್ರಿ ಆಗಿರಬೇಕು ಇನ್ ರಿಲೆವೆಂಟ್ ಡಿಸಿಪ್ಲಿನ್, ಓಕೆನಾ. ಸೊ ಡಿಗ್ರಿ ಮಾಡ್ಕೊಂಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಯಾವುದೇ ಡಿಗ್ರಿ ಆಗಿದ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗೆ ಅಕೌಂಟೆಂಟ್ ಇದೆ, ಮತ್ತೆ ಫಿಮೇಲ್ ಸ್ಟಾಫ್ ನರ್ಸು, ಅದಾದ ನಂತರ ನಿಮ್ಗೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಮತ್ತೆ ಲ್ಯಾಬ್ ಅಟೆಂಡೆಂಟ್, ಈ ರೀತಿ ಹಲವಾರು ಪೋಸ್ಟ್ ಗಳಿದಾವೆ. ಸೊ ಇಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಏನೇನು ಓದ್ಕೊಂಡಿರ್ಬೇಕು ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ಇದು ಗಮನದಲ್ಲಿರ್ಲಿ. ಅದಂತರ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಇದ್ರದ್ದು ಅಪ್ಲಿಕೇಶನ್ ಫೀ ಬಂದು ನಿಮ್ಗೆ 1500 ರೂಪಾಯಿ ಇರುತ್ತೆ ಸ್ನೇಹಿತರೆ. ನಾನ್ ಟೀಚಿಂಗ್ ಸ್ಟಾಫ್ ಆಗಿರೋದ್ರಿಂದ 1500 ರೂಪಾಯಿ ಫೀ ಇರುತ್ತೆ ಸ್ನೇಹಿತರೆ. ಯಾವತ್ತು ಲಾಸ್ಟ್ ಡೇಟ್ ಅಂತ ಹೇಳಿದ್ರೆ 23 ಅಕ್ಟೋಬರ್ 2025 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಇದ್ರದ್ದು ಕಂಪ್ಲೀಟ್ ಆಗಿ ಈ ಎಲ್ಲಾ ಪೋಸ್ಟ್ ಗಳು ಏನಿದಾವೆ ಎಲ್ಲಾ ಪೋಸ್ಟ್ ಗಳದ್ದು ಎಕ್ಸ್ಪ್ಲನೇಷನ್ ವಿಡಿಯೋನ ಈಗಾಗಲೇ ನಾನು ಮಾಡಾಕಿದ್ದೀನಿ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಕೂಡ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ, ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.